ಮಧ್ಯಪ್ರಾಚ್ಯ ದೇಶಗಳಿಂದ ಕಾರವಾರದ ವಾಣಿಜ್ಯ ಬಂದರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಬಿಟುಮಿನ್ ಆಮದು ಆಗ್ತಾ ಇತ್ತು. ಆದರೆ ಈಗ ಯುದ್ಧದ ಪರಿಣಾಮವಾಗಿ ಸಂಪೂರ್ಣವಾಗಿ ಬಂದರು ಒಂದು ಸ್ತಬ್ಧವಾಗಿರುವಂತದ್ದು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಬಹುಶಃ ಲಾಕ್ಡೌನ್ ನ ಪರಿಸ್ಥಿತಿ ಈಗ ಈ ಬಂದರಿನಲ್ಲಿ ಸೃಷ್ಟಿಯಾಗಿರುವಂತದ್ದು. ಯಾಕಂತಂದ್ರೆ ಇರಾನ್ ಹಾಗೂ ಇರಾಕ್ ಹಾಗೂ ಕೊಲ್ಲಿ ರಾಷ್ಟ್ರಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಬಿಟುಮಿನ್ ಆಮದು ಆಗ್ತಾ ಇತ್ತು. ಬಿಟುಮಿನ್ ನ ಜೊತೆಗೆ ರಾಕ್ ಫಾಸ್ಫೇಟ್ ಹಾಗೂ ಫಾರ್ಮ್ ಆಯಿಲ್ ನ ಆಮದು ಕೂಡ ಕಾರವಾರದ ವಾಣಿಜ್ಯ ಬಂದರಿಗೆ ಆಗ್ತಾ ಇರುವಂತದ್ದು. ಆದ್ರೆ ಈಗ ಇರಾನ್ ಏನು ಹೊರ್ಮುಜ್ ಜಲಸಂಧಿಯ ಮೇಲೆ ನಿರ್ಬಂಧ ಹೇರಿದ ಹಿನ್ನೆಲೆಯಲ್ಲಿ ಆ ಒಂದು ದಾರಿಯ ಮೂಲಕ ಬರಬೇಕಾದಂತಹ ಸಂಪೂರ್ಣ ಹಡಗುಗಳು ಈಗ ಕಾರವಾರದ ವಾಣಿಜ್ಯ ಬಂದರಿಗೆ ಬರ್ತಾ ಇಲ್ಲ. ಕಾರವಾರ ವಾಣಿಜ್ಯ ಬಂದರಿನಲ್ಲಿ 2024ರಲ್ಲಿ 124 ಹಡಗುಗಳು ಬಂದಿತ್ತು, 23ರಲ್ಲಿ 97 ಹಡಗುಗಳು ಬಂದಿತ್ತು. ಆದ್ರೆ ಈಗ 26ರಲ್ಲಿ ಕೇವಲ 5 ಹಡಗುಗಳು ಮಾತ್ರ ಕಾರವಾರದ ವಾಣಿಜ್ಯ ಬಂದರಿಗೆ ಬಂದು ವಾಣಿಜ್ಯ ಚಟುವಟಿಕೆಯನ್ನ ನಡೆಸಿರುವಂತದ್ದು. ಬಂದರಿನ ಆರ್ಥಿಕ ಚಟುವಟಿಕೆ ಮೇಲೆ ಈ ಒಂದು ದುಷ್ಪರಿಣಾಮ ಬಿದ್ದಿರುವಂತದ್ದು. ಇದೇ ರೀತಿ ಯುದ್ಧ ಮುಂದುವರಿದಲ್ಲಿ ಕಾರವಾರದ ವಾಣಿಜ್ಯ ಬಂದರಿಗೆ ಬರುವಂತಹ ಹಡಗುಗಳ ಸಂಖ್ಯೆ ಕಡಿಮೆಯಾದಲ್ಲಿ ಕರ್ನಾಟಕ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಗೆ ಸಾಕಷ್ಟು ಪ್ರಮಾಣದಲ್ಲಿ ನಷ್ಟವಾಗಲಿದೆ. ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಏನು ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಪರಿಣಾಮ ಕಾರವಾರದ ವಾಣಿಜ್ಯ ಬಂದರಿನ ಮೇಲೆ ತೀವ್ರ ರೀತಿಯ ಪರಿಣಾಮವನ್ನ ಬಿದ್ದಿದೆ. ಗಿರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.